ಅನ್ಸಲ್ಲ ನಮ್ಗೆ. ಹೊಸ ಫಿಲಮ್ ನೋಡ್ದಂಗಿತ್ತು. ಆಕಾಶ್ ರೀರಿಲೀಸ್ ಜೊತೆಗೆ ನಾವು ಫಸ್ಟ್ ಟೈಮ್ ನೋಡಿದಾಗ ಹೆಂಗಿತ್ತು, ಕಾಲೇಜ್ ಬಂಕ್ ಮಾಡಿ ಹೋಗಿದ್ದು ನಾವು 3 ಜನ ಕಾಲೇಜ್ ಮೇಟ್ಸು. 20 ವರ್ಷದ ಹಿಂದೆ ನಾವೆಲ್ಲ ಬಂಕ್ ಮಾಡಿ ಹೋಗಿದ್ ಫಿಲಮ್. ಆ ನೀನೇ 5 ಟೈಮ್ಸ್ ಆ ನೀನೇ ದೊಡ್ಡ ಸ್ಕ್ರೀನಲ್ಲಿ ನೋಡೋದಕ್ಕೆ 5 ಸಲ ಹೋಗಿದ್ವಿ ಫಿಲಮ್. ಇವತ್ತು ಮತ್ತೆ ಅದನ್ನೇ ಆ ಮೊಮೆಂಟ್ ರೀಕ್ರಿಯೇಟ್ ಮಾಡಕ್ ಬಿಟ್ಟಿದೀವಿ. ಅಪ್ಪು ಅವರಿಲ್ಲ, ಬೇಜಾರಾಗುತ್ತೆ. ಸ್ಟಿಲ್ ಏನು ಮಾಡೋದು, ಅವ್ರನ್ನ ಸೆಲೆಬ್ರೇಟ್ ಮಾಡಲೇಬೇಕು ನಾವು. ಸೊ ಸೆಲೆಬ್ರೇಟ್ ನಾವಿರೋರ್ಗೂ ಅಪ್ಪು ಅವ್ರನ್ನ ಸೆಲೆಬ್ರೇಟ್ ಮಾಡ್ತೀವಿ. ತುಂಬ ಸ್ವೀಟ್ ಅನಿಸ್ತಿದೆ. ಮೆಮೊರೀಸ್ ಕಮ್ ಬ್ಯಾಕ್. ಒಳ್ಳೆ ಗುಡ್ ಮೆಮೊರೀಸ್. ಹಳೆ ದಿನಗಳು ನೆನಪಾಗ್ತಾನೆ. ವಾಪಸ್ ಕಾಲೇಜ್ ಡೇಸ್ ಎಲ್ಲ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಎಸ್ ನಾನು 5 ಸಲ ನೀನೇ ದೊಡ್ಡ ಸ್ಕ್ರೀನಲ್ಲಿ ನೋಡಿದ್ನ ಅಪ್ಪು ಅವ್ರ ಹತ್ರ ಹೇಳಿದ್ದೆ. ನಾನು ಅವ್ರ ಮುಂದೆ ಹೇಳ್ಕೊಂಡಿದ್ದೆ. ನಾನು ಕೋಟ್ಯಾಧಿಪತಿಗೆ ಹೋಗಿದ್ದೆ. ಅವಾಗ ಅವ್ರ ಎದುರುಗಡೆ ಕೂತ್ಕೊಂಡು ನಾನು ಹೇಳಿದ್ದೆ, ಸರ್ ನಿಮ್ಮ ಮೂವಿನ ಇವರು ಬಂದಿದ್ರು ಎಲ್ಲರೂ ಅವಾಗ ಶೋಗೆ. ಸರ್ ಆಕಾಶ್ ಮೂವಿನ ನಾನು ನೀನೇ ಸಾಂಗ್ಗೋಸ್ಕರ 5 ಸಲ ಹೋಗಿ ನೋಡಿದ್ದೀವಿ ಅಂತ ತುಂಬ ಖುಷಿ ಪಟ್ಟಿದ್ರು ಅವಾಗ. ಬಟ್ ಅನ್ಫಾರ್ಚುನೇಟ್ ತುಂಬ ಬೇಜಾರಾಗುತ್ತೆ ಒಂದು ಕಡೆ ಅವ್ರು ಇಲ್ಲ ಅಂತ. ಬಟ್ ಸ್ಟಿಲ್ ಅವ್ರನ್ನ ಸೆಲೆಬ್ರೇಟ್ ಮಾಡೋಣ. ಈಗ ನೀವು ಹೇಳಿದ್ರಿ ಕೋಟ್ಯಾಧಿಪತಿಗೆ ಹೋಗಿದ್ದೀರಾ ಅಂತ. ಎಷ್ಟೋ ಜನಕ್ಕೆ ಅವಕಾಶ ಸಿಗಲ್ಲ ಫೇಸ್ ಟು ಫೇಸ್ ಕೂತ್ಕೊಂಡು ಇಂಟರಾಕ್ಟ್ ಮಾಡಕ್ಕೆ. ನಿಮ್ಗೆ ಆ ಒಂದು ಅವಕಾಶ ಸಿಕ್ಕಾಗ ಆ ಒಂದು ಎಕ್ಸೈಟ್ಮೆಂಟ್ ಹೆಂಗಿತ್ತು ಫಸ್ಟ್ ಟೈಮ್? ಅಪ್ಪು ಅವ್ರು ನೋಡಿದಾಗ ನಿಜವಾಗ್ಲೂ ಇದು ಅಪ್ಪು ಅವರೇನಾ ಅಂತ ಅನ್ನಿಸ್ತು. ಯಾಕಂದರೆ ನಮ್ಮ ಸ್ಕ್ರೀನ್ ಮೇಲೆ ನೋಡೋ ಥರ ಅನಿಸ್ಲಿಲ್ಲ ಅವ್ರಿಗೆ. ತುಂಬ ಫ್ರೆಂಡ್ಲಿ, ಎಷ್ಟೋ ವರ್ಷದಿಂದ ನಾವು ಪರಿಚಯ ಅನ್ನೋ ಥರ ಮಾತಾಡ್ವಿ. ನಾನು ಅದರಲ್ಲಿ ತುಂಬ ತಿದ್ದೆ ಶೋ ಅಲ್ಲಿ, ಆಟ ಆಡಿ ಗೆದ್ದೆ ಕೂಡ. ಅವ್ರಿಗೆ ಹೇಳಿದೆ, ನಾನು 1 ಲಕ್ಷದ ಮೇಲೆ ವಿನ್ ಆದರೆ ನಾನು ನಿಮ್ಮ ಜೊತೆ ಡ್ಯಾನ್ಸ್ ಮಾಡಬೇಕು, ನೀನೇ ಸಾಂಗ್ಗೆ ಅಂತ. ನೀನೇ ಸಾಂಗ್ಗೆ ಡ್ಯಾನ್ಸು ಮಾಡಿದೆ. ನಾನು ಮಾಡಿದೆ ಸಾಂಗ್, ಅವ್ರ ಜೊತೆ ಡ್ಯಾನ್ಸ್ ಮಾಡಿದೆ. ನಾನು 1,60,000 ಗೆದ್ದೆ. ಲಾಸ್ಟ್ ಕ್ವೆಶನ್ ನನಗೆ ಗೊತ್ತಿದ್ರು ತಪ್ಪು ಹೇಳಿದೆ. ಅವರು ನನ್ನ ಮುಖ ನೋಡ್ಕೊಂಡು ಏನು ಡಿಸೈಡ್ ಮಾಡಬೇಡಿ ತಪ್ಪಾ ಸರಿನಾ ಅಂತ 1,60,000 ಗೆದ್ದಿದ್ದೆ. ಹಾಡೆಲ್ಲ ಆಡಕ್ಕೆ ಬರೋದಿಲ್ಲ, ಬೇಕಾದ್ರೆ ಅಲ್ಲಿ ಡ್ಯಾನ್ಸ್ ಮಾಡ್ತೀನಿ. ಸೇಮ್ ಎಕ್ಸೈಟ್ಮೆಂಟ್ ಇದೆ. ಅವಾಗ ಹಿಂಗಿತ್ತು, ಈಗಲೂ ಅದೇ ಎಕ್ಸೈಟ್ಮೆಂಟ್ ಇದೆ. ಈಗಲ್ಲ, ಒಳಗಡೆ ಮಾಡ್ತೀನಿ. ನೀನೇ ನಮಗೆಲ್ಲ ನೀವೇ, ಮಾತು ನೀವೇ, ಮನಸ್ಸೆಲ್ಲ ನೀವೇ, ನನ್ನ ಎದೆ ತುಂಬ ನಿನ್ನ ಪ್ರೀತಿ ತಾನೇ, ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳೆ ಜಾಣೆ. ರೀರಿಲೀಸೇ ಅನ್ಸಲ್ಲ ನಮ್ಗೆ. ಹೊಸ ಫಿಲಮ್ ನೋಡ್ದಂಗಿತ್ತು. ಏನಂದ್ರೆ ಏನ್ ಸ್ಪೆಷಲ್ ಅಂದ್ರೆ ಅಪ್ಪುನೇ ಸ್ಪೆಷಲ್ಲು. ಒಂದ್ ಸ್ಪೆಷಲ್ ಏನಂದ್ರೆ ಅವ್ರ ಬರ್ತಡೇ ಮಂತ್ ದಿನ ನಾನು ಹುಟ್ಟಿದೀನಿ ಮಾರ್ಚಲ್ಲಿ ಏನಂದ್ರೆ ತುಂಬಾ ದೊಡ್ಡ ಸ್ಪೆಷಲ್. ಮಾರ್ಚಲ್ಲೇ ಹುಟ್ಟಿರೋದು. ನಾನು ದೊಡ್ಡ ಅಭಿಮಾನಿ. ನನ್ನ ಮದ್ವೆಗೆ ಬಂದಿದ್ರು ಅಪ್ಪು ಬಾಸ್. ಇದೇ ಚೌಟ್ರಿ ಹುಬ್ಳಿಯಿಂದ ಬಂದ್ಬಿಟ್ಟು ಇವತ್ತು ಸಾಧಾರಣ ವಿದ್ಯಾಭಿವೃದ್ಧಿ ಚೌಟ್ರಿಲಿ ಮದ್ವೆ ಆಗುತ್ತಲ್ಲ, ಆ ಸೀನು ನಮ್ಮ ಮದ್ವೆಗೆ ಬಂದು ನನಗೆ ವಿಶ್ ಮಾಡಿ ನೆಕ್ಸ್ಟ್ ನನ್ನ ಶೂಟಿಂಗ್ ಇಲ್ಲೇ ಇದೆ ರಮ್ಯಾ ಅಂತ ಹೇಳ್ಬಿಟ್ಟೋದ್ರು. ನನ್ನ ಹೆಸರು ರಮ್ಯಾ. ರಾಜ್ ಮೂವಿ ಇಷ್ಟ. ನೆಕ್ಸ್ಟ್ ಇಯರ್ ರಾಜ್ ಆದ್ರೆ, ಆಮೇಲೆ ಮಿಲಾನ ಇಷ್ಟ. ಎಲ್ಲ ಫಿಲಮ್ ಇಷ್ಟ ನನಗೆ. ಕುಮಾರ ಇಷ್ಟ. ಯಾವ್ದಾದ್ರು ಸರಿ ಫಸ್ಟ್ ಡೇನು ಬರ್ತೀವಿ, ಮತ್ತೆನೂ ಬರ್ತೀವಿ, ಬರ್ತಾನೆ ಇರ್ತೀವಿ. 21 ಸಲ ನೋಡಿದ್ದೀನಿ ನಾನು. 21 ಸಲ ನೋಡಿದ್ದೀನಿ. ಔರಂಗ್ ಥಿಯೇಟ್ರಿಗೂ ನನಗೂ, ಪ್ರಸನ್ನ ಟಾಕೀಸ್ಗೂ ನನಗೂ ಅಭಿನವ ತುಂಬಾ ಪ್ರೀತಿ ಜಾಸ್ತಿ. ಅನ್ಕೊಂಡೇ ಇಲ್ಲ. ಮತ್ತೆ ಜೀವಂತ ನಮ್ಮ ಜೊತೆ ಯಾವಾಗ್ಲೂ ಇರ್ತಾರೆ. ನಾವು ಬರ್ತ್ಡೇ ಕೂಡ ಲಾಸ್ಟ್ ಇಯರ್ 50 ಇಯರ್ಸ್ದು ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದೀವಿ. ಈ ವರ್ಷ ಮಾಡಕ್ ಆಗ್ತಿಲ್ಲ, ನೆಕ್ಸ್ಟ್ ಇಯರ್ ಖಂಡಿತ ಮಾಡ್ತೀವಿ. ಅಂದ್ರೆ ನಾನು USA ಇಂದ ಇವಾಗ ಬಂದೆ. ಸೊ ಅವರು ಅವ್ರು ಸತ್ ಮೇಲೆ ನಾನು USA ಗೆ ಹೋಗಿದ್ದು ಮಾಸ್ಟರ್ಸ್ ಮಾಡಕ್ಕೆ. ಸೊ ಅವ್ರು ಯಾವ ಬರ್ಡೇ ಆರ್ ಡೆತ್ಗೆ ನಾನು ಇರಲಿಲ್ಲ. ಇದೇ ಫಸ್ಟ್ ವರ್ಷ ಬರ್ತಾ ಇದ್ದೀನಿ. ಸೊ ಈ ಸತಿ ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಸಿಕ್ತು. ಏನು ಆಕಾಶ್ ನೋಡೋಕ್ಕೆ ಸಿಕ್ತು. ರಮ್ಯಾ ಆ್ಯಂಡ್ ಅಪ್ಪು ಅವರು ನನ್ನ ಫೇವ್ರೆಟ್ ಪೇರ್ ಕೂಡ. ಸೊ ತುಂಬ ಚೆನ್ನಾಗಿದೆ. ಅಣ್ಣವ್ರ ಮಗಂದು ಸೂಪರ್ ಫಿಲಮು. ಹೇಳ್ಬೇಕಾದ್ರೆ ನಾನು ಅದರಿಂದ ನಾವು ಹೇಳ್ತಾ ಇದ್ದೀವಿ. ಅಂದ್ರೆ ಒಳ್ಳೆ ಡೈರೆಕ್ಷನ್, ಒಳ್ಳೆ ಇದು ತುಂಬಾ ಚೆನ್ನಾಗಿದೆ. 51ನೇ ವರ್ಷದ ಬರ್ತ್ಡೇ ಅವ್ರು ಇಲ್ಲ ಅನ್ನೋದೊಂದೇ ನಮಗೆ ಬೇಜಾರು. ಬಟ್ ನಾವು ಮಾಡ್ತೀವಿ ಜನಕ್ಕೆ ನಾವು ಅನ್ನದಾನ ಎಲ್ಲ ಮಾಡಿಸ್ತೀವಿ. ಈ ವರ್ಷ ನೋಡ್ಬೇಕು ಏನ್ ಮಾಡೋದು ಅಂತ ಗೊತ್ತಿಲ್ಲ. ಖಂಡಿತ ಮಾಡ್ತೀವಿ. ನೀನೇ ನನಗೆಲ್ಲ ನೀನೇ, ಮಾತು ನೀನೇ, ಮನಸ್ಸೆಲ್ಲ ನೀನೇ, ನನ್ನ ಎದೆಗೆ ತುಂಬಾ ನಿನ್ನ ಪ್ರೀತಿ ತಾನೇ, ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳೆ ಜಾಣೆ ನೀನೇ. ಅಪ್ಪು ಬಾಸ್ಗೆ, ಅಪ್ಪು ಬಾಸ್ಗೆ.